ಇನ್ನು ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕಾರಣ ಬೇಡ, ಪಕ್ಷಗಳ ರಾಜಕಾರಣಕ್ಕಿಂತ ಇದು ರೈತರ ಬದುಕಿನ ಪ್ರಶ್ನೆ ಅನ್ನುವಂಥ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡುವುದು ಸರಿಯಲ್ಲ, ರೈತರ ಬದುಕಿನ ಮೇಲೆ ಸಮಾಧಿ ಕಟ್ಟೋಕೆ ಹೊರಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಕ್ಷಗಳ ರಾಜಕಾರಣಕ್ಕಿಂತ ರೈತರ ಬದುಕಿನ ಪ್ರಶ್ನೆ ಇದೆ. ನಾವು ಅವತ್ತೇ ಹೇಳಿದ್ದೀವಿ, ಅಭಿವೃದ್ಧಿಗೆ ಭಾಜಪ ವಿರೋಧಿ ಅಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ತಗೊಂಡು ಟೌನ್ಶಿಪ್ ಮಾಡಿ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ 90% ಜನ ಒಪ್ಕೊಂಡ್ಬಿಡ್ತಾರೆ, 10% ಜನ ವಿರೋಧ ಮಾಡ್ತಾರೆ. ಆವಾಗ 10% ಜನರಿಗೋಸ್ಕರ ಯೋಜನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ನೋಟಿಫಿಕೇಶನ್ ಮಾಡೋದು, ಭೂಮಿ ವಶಪಡಿಸ್ಕೊಳ್ಳೋದು ಇದು ಸ್ವಾಭಾವಿಕ ಆಗುತ್ತೆ. ಆದರೆ 90% ರೈತರ ವಿರೋಧ ಇದ್ದಾಗ 10% ಜನರಿಗೋಸ್ಕರ ನೋಟಿಫಿಕೇಶನ್ ಮಾಡಿ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ನಾವು ಗಮನಿಸ್ತಾನೆ ಇದ್ದೀವಿ, ರೈತರು ನಿರಂತರವಾಗಿ ಹೋರಾಟ ಕೂತಿದ್ದಾರೆ, ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆ ಭೂಮಿ ಫಲವತ್ತಾದ ಭೂಮಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಠವನ್ನು ಬಿಟ್ಟು ಹೋಲಿಸ್ಟಿಕ್ ಆಗಿ ಅಂದರೆ ಸಮಗ್ರವಾಗಿ ಆಲೋಚನೆ ಮಾಡಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗ ಬಹಳ ಸ್ಪಷ್ಟ ಇದೆ.